ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಮೈಸೂರು ಕೊಯಂಬತ್ತೂರು ಹೊಸ ರೈಲು ಮಾರ್ಗ ಯೋಜನೆಯ ಏಪ್ರಿಲ್ 2026ರ ಇತ್ತೀಚಿನ ಅಪ್ಡೇಟ್ ಬಗ್ಗೆ ನೋಡೋಣ. ಇದು ದಕ್ಷಿಣ ಭಾರತದ ಅತ್ಯಂತ ಚರ್ಚೆಯಲ್ಲಿರುವ ಮತ್ತು ದೀರ್ಘಕಾಲದಿಂದ ಬಾಕಿ ಇರುವ ರೈಲು ಯೋಜನೆಗಳಲ್ಲಿ ಒಂದಾಗಿದೆ. ಈ ಯೋಜನೆಯ ಉದ್ದೇಶ ಕರ್ನಾಟಕ ಮತ್ತು ತಮಿಳುನಾಡನ್ನು ನೇರವಾಗಿ ಸಂಪರ್ಕಿಸುವುದು. ಇದರಿಂದ ಪ್ರಯಾಣದ ದೂರ ಕಡಿಮೆಯಾಗುತ್ತದೆ ಮತ್ತು ಪ್ರಾದೇಶಿಕ ಸಂಪರ್ಕತೆ ಹೆಚ್ಚುತ್ತದೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿರಿ ಸಂಪೂರ್ಣ ಮಾಹಿತಿಗಾಗಿ. ಯೋಜನೆ ಸಮಗ್ರ ವಿವರ. ಪ್ರಸ್ತಾವಿತ ಮೈಸೂರು ಕೊಯಂಬತ್ತೂರು ರೈಲು ಮಾರ್ಗ ಈ ಪ್ರದೇಶಗಳನ್ನು ಸಂಪರ್ಕಿಸುವ ದೊಡ್ಡ ಯೋಜನೆಯ ಭಾಗವಾಗಿದೆ. ಮೈಸೂರು, ಚಾಮರಾಜನಗರ, ಸತ್ಯಮಂಗಲಂ, ಕೊಯಂಬತ್ತೂರು. ಈಗ ಮೈಸೂರು ಮತ್ತು ಕೊಯಂಬತ್ತೂರಿನ ನಡುವಿನ ರೈಲು ಸಂಪರ್ಕ ನೇರವಾಗಿಲ್ಲ ಮತ್ತು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ, ಏಕೆಂದರೆ ಬೆಂಗಳೂರು ಅಥವಾ ಸೇಲಂ ಮೂಲಕ ಸುತ್ತು ಹೋಗಬೇಕಾಗುತ್ತದೆ. ಈ ಹೊಸ ಮಾರ್ಗವು ಪ್ರಯಾಣದ ದೂರವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಿ ಈ ಎರಡು ಪ್ರಮುಖ ನಗರಗಳ ನಡುವೆ ನೇರ ಸಂಪರ್ಕವನ್ನು ಒದಗಿಸುವ ನಿರೀಕ್ಷೆಯಿದೆ. ವಾಸ್ತವವಾಗಿ ಕೊಯಂಬತ್ತೂರು ಚಾಮರಾಜನಗರ ರೈಲು ಮಾರ್ಗ ಈ ಕಾರಿಡಾರ್ನ ಪ್ರಮುಖ ಭಾಗವಾಗಿದ್ದು, ಮುಂದಿನ ದಿನಗಳಲ್ಲಿ ಮೈಸೂರನ್ನು ನೇರವಾಗಿ ಸಂಪರ್ಕಿಸಲು ಸಹಾಯಕವಾಗಲಿದೆ. ಮಾರ್ಗ ಮತ್ತು ಮಹತ್ವ. ಪ್ರಸ್ತಾವಿತ ಮಾರ್ಗವು ಈ ಪ್ರದೇಶಗಳ ಮೂಲಕ ಸಾಗುವ ಸಾಧ್ಯತೆ ಇದೆ. ಮೈಸೂರು, ನಂಜನಗೂಡು, ಚಾಮರಾಜನಗರ, ಸತ್ಯಮಂಗಲಂ ಅರಣ್ಯ ಪ್ರದೇಶ, ಕೊಯಂಬತ್ತೂರು. ಈ ಮಾರ್ಗದ ಮಹತ್ವ. ಕೈಗಾರಿಕಾ ಕೇಂದ್ರವಾದ ಕೊಯಂಬತ್ತೂರನ್ನು ಪ್ರವಾಸಿ ನಗರ ಮೈಸೂರಿನೊಂದಿಗೆ ಸಂಪರ್ಕಿಸುತ್ತದೆ. ಊಟಿ, ಬಂಡೀಪುರ ಮತ್ತು ನೀಲಗಿರಿ ಪ್ರದೇಶಗಳಿಗೆ ಪ್ರವಾಸೋದ್ಯಮವನ್ನು ಉತ್ತೇಜಿಸುತ್ತದೆ. ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಕಡಿಮೆ ದೂರದ ಸರಕು ಸಾಗಣೆ ಮಾರ್ಗ ಒದಗಿಸುತ್ತದೆ. ಈಗಿರುವ ತುಂಬು ದಟ್ಟಣೆ ಇರುವ ರೈಲು ಮಾರ್ಗಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಹಾಗೆ ಈಗಿರುವ ಮೈಸೂರು ಚಾಮರಾಜನಗರ ಶಾಖೆ ರೈಲು ಮಾರ್ಗ ಭವಿಷ್ಯದಲ್ಲಿ ತಮಿಳುನಾಡಿನತ್ತ ವಿಸ್ತರಣೆ ಮಾಡಲು ಮೂಲ ಭಾಗವಾಗಿ ಕಾರ್ಯನಿರ್ವಹಿಸಬಹುದು. ಪ್ರಮುಖ ಸವಾಲು ಅರಣ್ಯ ಅನುಮತಿ. ಆದರೆ ಈ ಯೋಜನೆಯ ದೊಡ್ಡ ಸವಾಲು ಪರಿಸರ ಅನುಮತಿಯಾಗಿದೆ. ಈ ಮಾರ್ಗವು ಈ ಪ್ರದೇಶಗಳ ಮೂಲಕ ಸಾಗುತ್ತದೆ. ಸತ್ಯಮಂಗಲಂ ಟೈಗರ್ ರಿಸರ್ವ್, ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್. ಪ್ರಮುಖ ಆನೆ ಸಂಚಾರ ಮಾರ್ಗಗಳು. ವರದಿಗಳ ಪ್ರಕಾರ ಸುಮಾರು 58 ಕಿಲೋಮೀಟರ್ ದಟ್ಟ ಅರಣ್ಯ ಪ್ರದೇಶ ಈ ಮಾರ್ಗದಲ್ಲಿ ಬರುತ್ತದೆ. ಇದರಿಂದ ವನ್ಯಜೀವಿ ಹಿತಾಸಕ್ತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಪರಿಸರ ಅನುಮತಿ ಪಡೆಯುವುದು ತುಂಬಾ ಕಷ್ಟ. ಯೋಜನೆ ಹಲವು ವರ್ಷಗಳಿಂದ ವಿಳಂಬವಾಗಿದೆ. ಇದೇ ಕಾರಣಕ್ಕೆ ಜನರ ಬೇಡಿಕೆ ಇದ್ದರೂ ಈ ಯೋಜನೆ ಇನ್ನೂ ಸಂಪೂರ್ಣವಾಗಿ ಅನುಮೋದನೆಯಾಗಿಲ್ಲ. ಪ್ರಸ್ತುತ ಸ್ಥಿತಿ ಏಪ್ರಿಲ್ 2026. ಏಪ್ರಿಲ್ 2026ರ ಪ್ರಕಾರ ಯೋಜನೆ ಇನ್ನೂ ಪ್ರಸ್ತಾವನೆ ಮತ್ತು ಬೇಡಿಕೆ ಹಂತದಲ್ಲಿದೆ. ಯಾವುದೇ ಅಂತಿಮ ಅನುಮತಿ ಅಥವಾ ನಿರ್ಮಾಣ ಕಾರ್ಯ ಆರಂಭವಾಗಿಲ್ಲ. ರಾಜಕೀಯ ನಾಯಕರು ಮತ್ತು ಸಂಸದರು ಯೋಜನೆಗಾಗಿ ಒತ್ತಾಯಿಸುತ್ತಿದ್ದಾರೆ. ಇತ್ತೀಚೆಗೆ ಈ ಮಾರ್ಗದ ಮೂಲಕ ನಿರ್ಮಾಣ ಮಾಡುವ ಬೇಡಿಕೆ ಮತ್ತೆ ಕೇಳಿಬರುತ್ತಿದೆ. ಮೆಟ್ಟಪಾಳಯಂ, ಸತ್ಯಮಂಗಲಂ, ಚಾಮರಾಜನಗರ, ಮೈಸೂರು. ಇದು ಯೋಜನೆ ಇನ್ನೂ ಜೀವಂತವಾಗಿದೆ ಎಂದು ತೋರಿಸುತ್ತದಾದರೂ ಪ್ರಗತಿ ತುಂಬಾ ನಿಧಾನವಾಗಿದೆ. ಭವಿಷ್ಯದ ಸಾಧ್ಯತೆಗಳು. ಈ ಯೋಜನೆ ಅನುಮೋದನೆಗೊಂಡರೆ ಮೈಸೂರು ಮತ್ತು ಕೊಯಂಬತ್ತೂರಿನ ನಡುವೆ ಪ್ರಯಾಣ ಸಮಯ ಕಡಿಮೆಯಾಗುತ್ತದೆ. ರಾಜ್ಯಾಂತರ ವ್ಯಾಪಾರ ಮತ್ತು ಪ್ರಯಾಣ ಸುಧಾರಿಸುತ್ತದೆ. ಪ್ರವಾಸೋದ್ಯಮ ಮತ್ತು ಆರ್ಥಿಕ ಬೆಳವಣಿಗೆಗೆ ಉತ್ತೇಜನ ಸಿಗುತ್ತದೆ. ದಟ್ಟಣೆ ಇರುವ ಮಾರ್ಗಗಳಿಗೆ ಪರ್ಯಾಯ ಸಿಗುತ್ತದೆ. ಇದು ದಕ್ಷಿಣ ಭಾರತದ ದೊಡ್ಡ ರೈಲು ಜಾಲ ವಿಸ್ತರಣೆಯ ಭಾಗವಾಗುವ ಸಾಧ್ಯತೆಯೂ ಇದೆ. ಸಮಾರೋಪ. ಮೈಸೂರು ಕೊಯಂಬತ್ತೂರು ರೈಲು ಮಾರ್ಗ ಒಂದು ಮಹತ್ವದ ಆದರೆ ಬಾಕಿ ಇರುವ ಯೋಜನೆ. ಪ್ರಮುಖ ಅಡ್ಡಿ ಅರಣ್ಯ ಮತ್ತು ಪರಿಸರ ಅನುಮತಿ. ಏಪ್ರಿಲ್ 2026ರ ತನಕ ಯಾವುದೇ ನಿರ್ಮಾಣ ಆರಂಭವಾಗಿಲ್ಲ. ಆದರೆ ಜನರ ಬೇಡಿಕೆ ಹೆಚ್ಚುತ್ತಿರುವುದರಿಂದ ಭವಿಷ್ಯದಲ್ಲಿ ಈ ಯೋಜನೆ ವಾಸ್ತವವಾಗುವ ನಿರೀಕ್ಷೆಯಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಡಿವಿಜಿ ರೈಲ್ ಫ್ಯಾನ್ಗೆ ಸಬ್ಸ್ಕ್ರೈಬ್ ಮಾಡಿ.